ನೆಕ್ಸ್ಟ್ ಒನ್ ಅನ್ಡಿಸೈರಬಲ್ ಎಫೆಕ್ಟ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ಸೊ ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಯಾವ ರೀತಿ ಅಡ್ವಾಂಟೇಜಸ್ ಪ್ರೆಸೆಂಟ್ ಇದೆಯೋ ಅದೇ ರೀತಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಪ್ರೆಸೆಂಟ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು, ರಿಡಕ್ಷನ್ ಇನ್ ಡೈವರ್ಸಿಟಿ. ಇಂಪ್ರೂವ್ಡ್ ವೆರೈಟೀಸ್ ಮೋರ್ ಯೂನಿಫಾರ್ಮ್ ದೆನ್ ಲ್ಯಾಂಡ್ ರೇಸಸ್ thus leads to reduction in diversity. The uniform varieties are more prone to the new race of pathogen than land races which have high genetic diversity. So initially ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಅಲ್ಲಿ ಯಾವ ಪ್ಲಾಂಟ್ ಪ್ರೊಡಕ್ಷನ್ ಪ್ರೆಸೆಂಟ್ ಇರುತ್ತೋ ಅವು ಡೇ ಟು ಡೇ ಎನ್ವಿರಾನ್ಮೆಂಟಲ್ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗ್ತಿದೋ ಆ ಫ್ಲಕ್ಚುಯೇಷನ್ಗೆ ಇಟ್ ಸೆಲ್ಫ್ ಏನಾಗುತ್ತೆ ಮಾಡಿಫಿಕೇಶನ್ ಮಾಡ್ಕೊಳ್ತಾ ಇರುತ್ತೆ. ಬಟ್ ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಏನ್ ಮಾಡ್ತೀವಿ ನಾವು, ಆರ್ಟಿಫಿಷಿಯಲಿ ಇಂಡ್ಯೂಸ್ ಮಾಡ್ತೀವಿ. ಸೊ ಎನ್ವಿರಾನ್ಮೆಂಟಲ್ ಮಾಡಿಫಿಕೇಶನ್ಸ್ ಅಲ್ಲಿ ಏನಾಗಬಹುದು, ಸೊ ಪ್ಲಾಂಟ್ ಅಡ್ಜಸ್ಟೆಡ್ ಟು ಹೈ ಟೆಂಪರೇಚರ್ ಕಂಡೀಷನ್ಸ್ ಆಗಿರ್ಬೋದು, ಲೈಟ್ ಇಂಟೆನ್ಸಿಟಿ ಕಂಡೀಷನ್ಸ್ ಆಗಿರ್ಬೋದು, ಅಥವಾ ರೇನ್ಫಾಲ್ ಕಂಡೀಷನ್ಸ್ ಆಗಿರ್ಬೋದು, ಸ್ಯಾಲಿನಿಟಿ ಕಂಡೀಷನ್ಸ್ ಆಗಿರ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಯೂನಿಫಾರ್ಮ್ನೆಸ್ ಕ್ರಿಯೇಷನ್ಸ್ ಆಗುತ್ತೆ. ಸೊ ಯೂನಿಫಾರ್ಮ್ನೆಸ್ ಕ್ರಿಯೇಷನ್ ಆಗೋದ್ರಿಂದ ಏನಾಗುತ್ತೆ, ಸೊ ನೀವು ಪ್ಲಾಂಟ್ ಬ್ರೀಡ್ ಮಾಡಿದ ಪ್ಲಾಂಟ್ ಸೊ ಎನ್ವಿರಾನ್ಮೆಂಟ್ ಅಲ್ಲಿ ಯಾವುದೇ ರೀತಿ ಫ್ಲಕ್ಚುಯೇಷನ್ ಆದ್ರೆ ಆ ಫ್ಲಕ್ಚುಯೇಷನ್ಗೆ ಅಡಾಪ್ಟಿಬಿಲಿಟಿಯನ್ನು ಬಿಲ್ಡ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಡೈವರ್ಸಿಟಿ ರಿಡಕ್ಷನ್ಸ್ ಆಗಿರುತ್ತೆ. ಸೊ ಇನಿಷಿಯಲ್ ಏನಾಗುತ್ತೆ, ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಹೈ ಇಲ್ಡಿಂಗ್ ವೆರೈಟಿ ಇದೆ ಅಂದ್ರೆ ಸೊ ಎಲ್ಲ ಫಾರ್ಮರ್ಸ್ ಏನ್ ಮಾಡ್ತಾರೆ, ಹೈ ಇಲ್ಡಿಂಗ್ ವೆರೈಟಿನೇ ಕಲ್ಟಿವೇಶನ್ ಮಾಡ್ತಾರೆ ಹೊರತು ಸೊ ವೈಲ್ಡ್ ಅಲ್ಲಿ ಇರುವಂತಹ ಪುವರ್ ಇಲ್ಡಿಂಗ್ ಪ್ಲಾಂಟ್ಸ್ ಅನ್ನ ಕಲ್ಟಿವೇಶನ್ ಮಾಡೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಡೈವರ್ಸಿಟಿ ಲಾಸ್ ಆಗುತ್ತೆ. ಸೊ ಇವಲ್ಯೂಷನ್ ರೇಟು ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ನ್ಯಾರೋ ಜೆನೆಟಿಕ್ ಬೇಸಸ್. ಯೂನಿಫಾರ್ಮ್ ವೆರೈಟೀಸ್ ಹ್ಯಾವ್ ನ್ಯಾರೋ ಜೆನೆಟಿಕ್ ಬೇಸಸ್ such varieties generally have ಪುವರ್ ಅಡಾಪ್ಟಬಿಲಿಟಿ. ಸೊ ಅಡಾಪ್ಟಬಿಲಿಟಿ, ಸೊ ಪ್ರೀವಿಯಸ್ ಹೇಳ್ದಂಗೆ ಅಡಾಪ್ಟಬಿಲಿಟಿ ರೇಟು ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲೇ ಇರುತ್ತೆ. ಸೊ ನಾವು ಆಲ್ರೆಡಿ ಪ್ಲಾಂಟ್ಸ್ ಅಲ್ಲಿ ಅಡ್ಜಸ್ಟ್ ಮಾಡಿರುತ್ತೆ. ಸೊ ಪ್ಲಾಂಟ್ ಫ್ಲವರಿಂಗ್ ಅನ್ನ ಈ ಸೀಸನ್ಸ್ ಅಲ್ಲಿ ಆಗಬೇಕು, ಈ ಫೋಟೋ ಪೀರಿಯಡ್ ಟೈಮ್ ಅಲ್ಲೇ ಆಗಬೇಕು. ಮತ್ತೆ ಟೆಂಪರೇಚರ್ ಕಂಡೀಷನ್, ಸೊ ಟೆಂಪರೇಚರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೋಟೀನ್ ಸಿಂಥೆಸಿಸ್. ಸೊ ಪ್ರೋಟೀನ್ ಸಿಂಥೆಸಿಸ್ ಈ ಟೆಂಪರೇಚರ್ ರೇಟ್ ಅಲ್ಲೇ ಆಗಬೇಕು. ಸೊ ಪ್ರೋಟೀನ್ ಸಿಂಥೆಸಿಸ್ ಡೈರೆಕ್ಟ್ ಹೆಲ್ಪ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಅಲ್ಲಿ ಫ್ರೂಟ್ ಪ್ರೊಡಕ್ಷನ್ ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಅಡಾಪ್ಟಬಿಲಿಟಿ ಕ್ಯಾರೆಕ್ಟರ್ ಪ್ಲಾಂಟ್ ಬ್ರೀಡಿಂಗ್ ಥ್ರೂ ಪ್ರೊಡಕ್ಷನ್ ಮಾಡೋದು ಪ್ಲಾಂಟ್ ಅಲ್ಲಿ ಅಡಾಪ್ಟಬಿಲಿಟಿ ರೇಟ್ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡೇಂಜರ್ ಆಫ್ ಯೂನಿಫಾರ್ಮಿನಿಟಿ. Improved varieties have some common parents in pedigree which may cause danger of uniformity. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ಆ ಸಿಂಗಲ್ ಪೇರೆಂಟ್ ಇಂದ ಲಾರ್ಜ್ ನಂಬರ್ ಆಫ್ ವೆರೈಟೀಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ವೆರೈಟೀಸ್ ನಲ್ಲಿ ಏನಾಗಿರುತ್ತೆ, ಇಟ್ ಮೇ ಬಿ ರೆಸಿಸ್ಟೆಂಟ್ ವೆರೈಟಿ. ಸೊ ರೆಸಿಸ್ಟೆಂಟ್ ವೆರೈಟಿನಲ್ಲಿ ನಾಟ್ ಓನ್ಲಿ ಇನ್ಸೆಕ್ಟಿಸೈಡ್ ಆರ್ ಪೆಸ್ಟಿಸೈಡ್ ರೆಸಿಸ್ಟೆನ್ಸ್ ಅಲ್ಲ, ಇನ್ಸೆಕ್ಟ್ಗೆ ಮತ್ತೆ ಪೆಸ್ಟ್ಗೆ ರೆಸಿಸ್ಟೆನ್ಸ್ ಮಾತ್ರ ಅಲ್ಲ. ಸೊ ಇಟ್ ಮೇ ಬಿ ಡ್ರಾಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಸೆಲೆನಿಟಿ ಕಂಡೀಷನ್ಗೆ ರೆಸಿಸ್ಟೆನ್ಸ್ ಆಗಿರ್ಬೋದು. ಸೊ ಈ ರೀತಿ ರೆಸಿಸ್ಟೆನ್ಸ್ ಅನ್ನ ಬಿಲ್ಡ್ ಮಾಡಿರುತ್ತೆ. ಅದೇ ರೀತಿ ಈಲ್ಡಿಂಗ್ ಕೆಪಾಸಿಟಿ. ಸೊ ಈಲ್ಡಿಂಗ್ ಕೆಪಾಸಿಟಿನಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕಾಗಿರುತ್ತೆ. ಪ್ರೋಟೀನ್ ಕಂಟೆಂಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಇಟ್ ವೇರಿ ಫ್ರಮ್ ವೇಟಿ. ಸೊ ನೀವು ಇನಿಷಿಯಲಿ ಆಯಿಲ್ ಈಲ್ಡಿಂಗ್ ಪ್ಲಾಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಆ ಆಯಿಲ್ ಈಲ್ಡಿಂಗ್ ಪ್ಲಾಂಟ್ ಅಲ್ಲಿ ಏನ್ ಮಾಡುತ್ತೆ, ಫ್ಯಾಟ್ ಕಂಟೆಂಟ್ ಇನ್ಕ್ರೀಸಿಂಗ್ ಇರಬೇಕಾಗುತ್ತೆ. ಅದರಲ್ಲಿ ಪ್ರೋಟೀನ್ ಎಷ್ಟೇ ಇದ್ರೂ ನಮಗೆ ಯುಟಿಲೈಸೇಷನ್ ಇಲ್ಲ. ಸೊ ಈ ರೀತಿ ಏನಾಗುತ್ತೆ, ನೀವು ಪ್ಲಾಂಟ್ ಬ್ರೀಡಿಂಗ್ ಥ್ರೂ ಈ ತರ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡೋದ್ರಿಂದ ಯೂನಿಫಾರ್ಮಿಟಿ ಬಿಲ್ಡ್ ಆಗಿಬಿಡುತ್ತೆ. ಸೊ ಆ ಪ್ಲಾಂಟ್ ಅಡ್ಜಸ್ಟೆಡ್ ಟು ದಟ್ ಪ್ರೊಡಕ್ಷನ್ ಓನ್ಲಿ. ಇಟ್ ಮೇ ಬಿ ಪ್ರೋಟೀನ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಈಲ್ಡ್ ಆಗಿರ್ಬೋದು, ಅಥವಾ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು. ಬಟ್ ಎನ್ವಿರಾನ್ಮೆಂಟಲ್ ಚೇಂಜ್ ಆಯ್ತು ಅಂದ್ರೆ ಇದು ಅಡಾಪ್ಟಬಿಲಿಟಿ ಆಗಲ್ಲ. ಮತ್ತೆ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಎಲ್ಲ ಏನಾಗುತ್ತೆ, ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಲಾರ್ಜ್ ಅಮೌಂಟ್ ಅಲ್ಲಿ ಸೇಮ್ ವೆರೈಟೀಸ್ ಸೇಮ್ ಅಡಾಪ್ಟಬಿಲಿಟಿ ಹೊಂದಿರೋ ಪ್ಲಾಂಟೇ ಕಲ್ಟಿವೇಶನ್ ಮಾಡ್ತಾರೆ. ಸೊ ಇದರಿಂದ ವೈಲ್ಡ್ ಸ್ಪೀಸೀಸ್ ನಂಬರು ಡಿಕ್ರೀಸ್ ಆಗತ್ತೆ. ನೆಕ್ಸ್ಟ್ ಒನ್ ಇಸ್ undesirable combinations. Sometimes plant breeding leads to undesirable combinations. The examples of man-made crops having undesirable combinations of characters of Rapino brassica or Pomato. So initially undesirable combination. So undesirable combination ಏನ್ ಮಾಡ್ತಾರೆ, through protoplast culture. So protoplast culture through ಏನ್ ಮಾಡ್ತಾರೆ, plant breeders ಏನ್ ಮಾಡ್ತಾರೆ, undesirable combinations ಅಲ್ಲಿ plant ಅನ್ನ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಇನಿಷಿಯಲಿ ಅನ್ಡಿಸೈರಬಲ್ ಪ್ಲಾಂಟ್ ಅನ್ನು ಪ್ರೊಡಕ್ಷನ್ ಮಾಡಿದ್ರೆ ಏನಿರುತ್ತೆ, ಇಂಟರ್ ಜೆನೆಟಿಕ್ ಸ್ಪೀಸೀಸ್ ಆಗಿರ್ಬೋದು, ಅಥವಾ ಇಂಟರ್ ಜೀನಿಕ್ ಸ್ಪೀಸೀಸ್ ನಲ್ಲಿ ಆಗಿರ್ಬೋದು, ಅಥವಾ ಇಂಟರ್ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್ ರೆಪನಾ ಬ್ರಾಸಿಕಾ ಒನ್ ಬ್ರಾಸಿಕಾ ವೆರೈಟಿ, ಇನ್ನೊಂದು ರೆಪನೋ ಮೀನ್ಸ್ ಯಾವುದು ನಿಮ್ದು ರ್ಯಾಡಿಶ್ ಫ್ಯಾಮಿಲಿ. ಸೊ ರ್ಯಾಡಿಶ್ ಮತ್ತೆ ಬ್ರಾಸಿಕಾನ ಫ್ಯೂಸ್ ಮಾಡಿದಾಗ ಪ್ರೊಡಕ್ಷನ್ ಆದ ವೆರೈಟಿ ಯಾವುದು, ರೆಪೆನೋ ಬ್ರಾಸಿಕಾ. ಸೇಮ್ ಎಸ್ ಪೊಮ್ಯಾಟೊ. ಸೊ ಪೊಮ್ಯಾಟೊ ಇಸ್ ದ ಫ್ಯೂಷನ್ ಆಫ್ ಟೊಮ್ಯಾಟೊ ಅಂಡ್ ಪೊಟ್ಯಾಟೊ. ಸೊ ಇಟ್ ಈಸ್ ಬಿಲಾಂಗ್ಸ್ ಟು ಸೇಮ್ ಫ್ಯಾಮಿಲಿ, ಬೋತ್ ಯಾವುದು ಸೊಲೆನೇಸಿಗೆ ಬಿಲಾಂಗ್ಸ್ ಆಗಿರುತ್ತೆ. ಬಟ್ ಇದರಿಂದ ಏನಾಗುತ್ತೆ, ಇಕನಾಮಿಕಲ್ ವ್ಯಾಲ್ಯೂ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ರೀತಿ ಏನಾಗುತ್ತೆ, ಕಾಂಬಿನೇಷನ್ಸ್ ಅನ್ನು ವೇರಿ ಮಾಡ್ತಿರೋದ್ರಿಂದ ಜೆನೆಟಿಕ್ ಡೈವರ್ಸಿಟಿ ವೇರಿಯೇಷನ್ಸ್ ಆಗುತ್ತೆ. ಸೊ ಕೆಲವೊಂದು ಡಿಸೀಸ್ ಕಾಸಿಂಗ್ ಏಜೆಂಟ್ ಪ್ರೊಡಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇಫೆಕ್ಟ್ ಏನಾಗುತ್ತೆ, ಪ್ಲಾಂಟ್ ಬ್ರೀಡಿಂಗ್ ಇಂದ ಕೆಲವೊಂದು ಟೈಮಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಅನ್ಡಿಸೈರಬಲ್ ಎಫೆಕ್ಟ್ ಏನಂದ್ರೆ, ಇನ್ಕ್ರೀಸ್ ಸಸೆಪ್ಟಬಿಲಿಟಿ ಟು ಮೈನರ್ ಡಿಸೀಸ್ ಅಂಡ್ ಪೆಸ್ಟ್. Due to emphasis on plant breeding,
for softness resulting in the increasing susceptibility to minor disease. And next one, breeding systems in crop plant. So breeding systems ಅಲ್ಲಿ ಏನು ಬರುತ್ತೆ ಅಂದ್ರೆ ಪ್ಲಾಂಟ್ಸ್ ಅನ್ನ ಹೇಗೆ ಬ್ರೀಡ್ ಮಾಡಬಹುದು. ಸೊ ಇನಿಷಿಯಲಿ ಇಂಟ್ರೊಡಕ್ಷನ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಯಾವ್ದು ಬರುತ್ತೆ, ಇದರಲ್ಲಿ ಬರುತ್ತೆ. ಸೊ ಫಸ್ಟ್ ಒನ್ ಯಾವುದು, ಚೇಂಜ್ ಇನ್ ದ ಜೀನೋಟೈಪ್. ಸೊ ಇನಿಷಿಯಲಿ ಪ್ಲಾಂಟ್ ಬ್ರೀಡಿಂಗ್ ದ ಮೇನ್ ಇಂಟೆನ್ಷನ್ ಏನು, ಜೀನೋಟೈಪಿಕಲ್ ವೇರಿಯೇಷನ್ಸ್ ಆರ್ ಕ್ರೋಮೋಸೋಮಲ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡೋದು. ಸೊ ಕ್ರೋಮೋಸೋಮಲ್ ವೇರಿಯೇಷನ್ಸ್ ಅಥವಾ ಜೀನೋಟೈಪ್ ವೇರಿಯೇಷನ್ಸ್ ಹೇಗೆ ಮಾಡ್ತಾರೆ, ಸೀರೀಸ್ ಆಫ್ ಇಂಟರ್ ರಿಲೇಟೆಡ್ ಅಂಡ್ ಲಾರ್ಜ್ಲಿ ಇಂಟರ್ ಡಿಪೆಂಡೆಂಟ್ ಆಕ್ಟಿವಿಟಿ. ಸೊ ಇಂಟರ್ ಡಿಪೆಂಡೆಂಟ್ ಆಕ್ಟಿವಿಟೀಸ್ ಇಂದ ಏನ್ ಮಾಡ್ತಾರೆ, ಜಿನೋಟೈಪ್ ಆಫ್ ಇಂಡಿವಿಜುವಲ್ಸ್ ಅನ್ನ ವೇರಿಯೇಷನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಬರುವಂತ ಸ್ಟೆಪ್ಸ್ ಯಾವುದು ಅಂದ್ರೆ, ಫಸ್ಟ್ ಒನ್ ಇಸ್ ಕ್ರಿಯೇಷನ್ಸ್ ಆಫ್ ಜೆನೆಟಿಕ್ ವೇರಿಯೇಷನ್. ಸೊ ಇನಿಷಿಯಲಿ ಫಸ್ಟ್ ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡೋದು. ಸೊ ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಮೇನ್ಲಿ ಹೈಬ್ರಿಡೈಸೇಷನ್ ಪ್ರೊಸೆಸ್ ಆಗಿರ್ಬೋದು, ಅಥವಾ ಪಾಲಿಪ್ಲಾಯ್ಡಿ ಆಗಿರ್ಬೋದು, ಅಥವಾ ನಿಮ್ದು ಬಯೋಟೆಕ್ನಾಲಜಿಕಲಿ ಪ್ರೊಸೆಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಕ್ರಿಯೇಷನ್ಸ್ ಜೆನೆಟಿಕ್ ಕ್ರಿಯೇಷನ್ಸ್ ಅನ್ನ ಪ್ಲಾಂಟ್ ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡುವಂತಿರೋದು. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಸೆಲೆಕ್ಷನ್. ಸೊ ಆರ್ಟಿಫಿಷಿಯಲಿ ನೀವೇನು ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಿರ್ತೀರಾ, ಆ ಕ್ರಿಯೇಷನ್ ಆದ ಎಲ್ಲಾ ಕ್ಯಾರೆಕ್ಟರ್ ಒಂದು ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಸೊ ಆ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡುವಂತದ್ದು ನೆಕ್ಸ್ಟ್ ಸ್ಟೆಪ್. ಥರ್ಡ್ ಸ್ಟೆಪ್ ಯಾವುದು, ಇವಾಲ್ಯೂಷನ್. ಸೊ ಥರ್ಡ್ ಸ್ಟೆಪ್ ಇವಾಲ್ಯೂಷನ್ ಅಲ್ಲಿ ಕಂಟಿನ್ಯೂಸ್ಲಿ 3 to 4 ಜನರೇಷನ್ ವರೆಗೂ ಪ್ಲಾಂಟ್ ಅನ್ನ ಒಂದೇ ಏರಿಯಾದಲ್ಲಿ ಕಲ್ಟಿವೇಶನ್ ಮಾಡೋದು, ಅಥವಾ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ಕಲ್ಟಿವೇಶನ್ ಮಾಡಿ ಪ್ಲಾಂಟ್ ನ ಪ್ರೊಡಕ್ಟಿವಿಟಿ ಯಾವ ರೀತಿ ಇದೆ ಹೇಳಿ ಚೆಕ್ ಮಾಡೋದು ಇವಾಲ್ಯೂಷನ್ ಪ್ರೊಸೆಸ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಯಾವುದು, ಮಲ್ಟಿಪ್ಲಿಕೇಶನ್. ಸೊ ಇವಾಲ್ಯೂಷನ್ ಪ್ರೊಸೆಸ್ ನಲ್ಲಿ ನಾವು ಆಲ್ರೆಡಿ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಸರ್ಟನ್ ಇಯರ್ ಅವರೆಗೂ ಗ್ರೋ ಮಾಡಿರ್ತೀವಿ. ನಮಗೆ ಬೇಕಾದ ಕ್ಯಾರೆಕ್ಟರ್ ಆ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಆದ್ರೆ ಅವಾಗ ಏನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತೀವಿ, ಪ್ರೊಡಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಸೊ ಥ್ರೂ ಕಂಪನಿ ಥ್ರೂ ಏನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಆದ ನಂತರ ಲಾಸ್ಟ್ ಸ್ಟೆಪ್ ಯಾವ್ದು ಬರುತ್ತೆ, ಡಿಸ್ಟ್ರಿಬ್ಯೂಷನ್ಸ್ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ನೀವು ಪ್ರೊಡಕ್ಷನ್ ಮಾಡಿದಂತ ಸೀಡ್ಸ್ ಅನ್ನ ಅಥವಾ ಪ್ಲಾಂಟ್ ಬ್ರೀಡಿಂಗ್ ಪ್ರಾಡಕ್ಟ್ ಅನ್ನ ಫಾರ್ಮರ್ಸ್ ಗೆ ಕಲ್ಟಿವೇಶನ್ ಮಾಡ್ಲಿಕ್ಕೆ ಕೊಡುವಂತದ್ದು ಯಾವ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ಸೊ ಈ 5 ಸ್ಟೆಪ್ ಯಾವ್ದ್ರಲ್ಲಿ ಬರುತ್ತೆ, ಪ್ಲಾಂಟ್ ಬ್ರೀಡಿಂಗ್ ಸಿಸ್ಟಮ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್, ಕ್ರಿಯೇಷನ್ಸ್ ಆಫ್ ಜೆನೆಟಿಕ್ ವೇರಿಯೇಷನ್. ಸೊ ಜೆನೆಟಿಕ್ ವೇರಿಯೇಷನ್ಸ್ ಅಲ್ಲಿ ಜೆನೆಟಿಕ್ ಇಂಪ್ರೂವ್ಮೆಂಟ್ ಫಸ್ಟ್ ಸ್ಟೆಪ್. ಸೊ ಜೆನೆಟಿಕ್ ಇಂಪ್ರೂವ್ಮೆಂಟ್ ಅನ್ನು ಹೇಗೆ ಮಾಡ್ತೀವಿ, ಒಂದು ವೈಲ್ಡ್ ಎನ್ವಿರಾನ್ಮೆಂಟಲ್ ಪ್ಲಾಂಟ್ ಕಂಡೀಷನ್ಸ್ ಅಲ್ಲಿ ಯಾವ ಪ್ಲಾಂಟ್ ಗ್ರೋ ಆಗಿರುತ್ತೋ ಅದಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತ ಪ್ಲಾಂಟ್ ಅನ್ನು ನಾವು ಏನ್ ಮಾಡ್ತೀವಿ, ವೈಲ್ಡ್ ಎನ್ವಿರಾನ್ಮೆಂಟ್ ಕಂಡೀಷನ್ ಇಂದ ಸೆಲೆಕ್ಷನ್ ಮಾಡ್ತೀವಿ. ಅದಕ್ಕೆ ಆರ್ಟಿಫಿಷಿಯಲಿ ಏನ್ ಮಾಡ್ತೀವಿ, ಹೈ ಈಲ್ಡಿಂಗ್ ಜೀನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಒಂದೇ ಪ್ಲಾಂಟ್ ಅಲ್ಲಿ ಏನಾಗುತ್ತೆ, ಬೋತ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಮತ್ತೆ ಹೈ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಮಾಡ್ತೀವಿ. ಸೊ ಇನ್ನೊಂದು ಕೆಲವೊಂದು ಪ್ಲಾಂಟ್ ಅಲ್ಲಿ ಏನಾಗಿರುತ್ತೆ, ಪ್ರೋಟೀನ್ ಕಂಟೆಂಟ್ ಡಿಕ್ರೀಸ್ ಇರುತ್ತೆ ಅಥವಾ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಡಿಕ್ರೀಸ್ ಮಾಡುತ್ತೆ. ಸೊ ನಮಗೆ ಕಾರ್ಬೋಹೈಡ್ರೇಟ್ ಸಿಂಥೆಸಿಸ್ ಆಗ್ಲಿಕ್ಕೆ ಯಾವ ಜೀನ್ ನೆಸೆಸಿಟಿ ಇದೆಯೋ ಅಥವಾ ಪ್ರೋಟೀನ್ ಪ್ರೊಡಕ್ಷನ್ ಆಗ್ಲಿಕ್ಕೆ ಯಾವ ಜೀನ್ ನೆಸೆಸಿಟಿ ಇದೆಯೋ ಆ ಜೀನ್ ಅನ್ನು ಆರ್ಟಿಫಿಷಿಯಲಿ ಒಂದು ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ. ಸೊ ಜೀನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಮೆಥಡ್ಸ್, ಬ್ಯಾಕ್ಟೀರಿಯೋಫೇಜ್ ಮೆಥಡ್ ಆಗಿರ್ಬೋದು ಅಥವಾ ಪ್ಲಾಸ್ಮಿಡ್ ಆಗಿರ್ಬೋದು, ಸೊ ಅಗ್ರೋಬ್ಯಾಕ್ಟೀರಿಯಾ ಮೀಡಿಯೇಟೆಡ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಬಂಬಾರ್ಡ್ಮೆಂಟ್ ಮೆಥಡ್ ಆಗಿರ್ಬೋದು, ಜೀನ್ ಗನ್ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ ಮೆಥಡ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಆರ್ಟಿಫಿಷಿಯಲಿ ನಾವು ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತದ್ದು ಫಸ್ಟ್ ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡುವಲ್ಲಿ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಆಲ್ವೇಸ್ ದಿ ಫಸ್ಟ್ ಸ್ಟೆಪ್. ಸೊ ಇನಿಷಿಯಲಿ ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಇದು ಯಾವುದು, ಜೆನೆಟಿಕ್ ಕ್ರಿಯೇಷನ್ ಮಾಡುವಂತದ್ದು ಫಸ್ಟ್ ಸ್ಟೆಪ್ ಆಗಿ ಬರುತ್ತೆ. ಸೊ ನೀವು ಜೆನೆಟಿಕ್ ಕ್ರಿಯೇಷನ್ಸ್ ಅನ್ನ ಹೇಗೆ ಮಾಡ್ತೀರಾ, ಫಸ್ಟ್ ಒನ್ ಡೊಮೆಸ್ಟಿಕೇಶನ್. ಸೊ ಡೊಮೆಸ್ಟಿಕೇಶನ್ ಅಂದ್ರೆ ವೈಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಗ್ರೋ ಆಗ್ತಿರುವ ಪ್ಲಾಂಟ್ ಅನ್ನ ನೀವು ಆರ್ಟಿಫಿಷಿಯಲಿ ಒಂದು ಅಕ್ಲಮಟೈಸ್ ಏರಿಯಾಗೆ, ಸೊ ಎನ್ವಿರಾನ್ಮೆಂಟಲ್ ಏನಿರುತ್ತೆ ಟೆಂಪರೇಚರ್, ಲೈಟ್ ಕಂಡೀಷನ್ಸ್, ಮೇಂಟೈನ್ಡ್ ಕಂಡೀಷನ್ಸ್ ಅಲ್ಲಿ ಗ್ರೋ ಮಾಡೋದು ಡೊಮೆಸ್ಟಿಕೇಶನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಜರ್ಮ್ ಪ್ಲಾಸ್ ಕಲೆಕ್ಷನ್. ಸೊ ಜರ್ಮ್ ಪ್ಲಾಸ್ ಕಲೆಕ್ಷನ್ಸ್ ಅಲ್ಲಿ ಏನಾಗಿರುತ್ತೆ, ಕೆಲವೊಂದು ಪ್ಲಾಂಟ್ಸ್ ಫಾರ್ ಎಕ್ಸಾಂಪಲ್ ರೈಸ್. ಸೊ ರೈಸ್ ಪ್ಲಾಂಟ್ ಥ್ರೂ ಔಟ್ ಇಂಡಿಯಾದಲ್ಲಿ ಗ್ರೋ ಮಾಡ್ತಾರೆ. ಸೊ ಅದೇ ರೀತಿ ಆ ಗ್ರೋ ಮಾಡೋ ಏರಿಯಾದಲ್ಲಿ ಏನಿರುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ವೇರಿಯೇಷನ್ಸ್ ಆಗಿರುತ್ತೆ. ಆ ವೇರಿಯೇಷನ್ಗೆ ಆ ಪ್ಲಾಂಟ್ ಅಡ್ಜಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಏನಾಗಿರುತ್ತೆ, ಕೋಸ್ಟಲ್ ಏರಿಯಾದಲ್ಲಿ ಗ್ರೋ ಮಾಡುವಂತ ರೈಸ್ ಅಲ್ಲಿ ಸಲಿನಿಟಿ ಕೆಪಾಸಿಟಿ ಪ್ರೆಸೆಂಟ್ ಇರುತ್ತೆ. ಅದೇ ನೀವು ಡ್ರಾಟ್ ಏರಿಯಾದಲ್ಲಿ ಕಲ್ಟಿವೇಶನ್ ಅಥವಾ ಇರಿಗೇಷನ್ ಪ್ರಾಬ್ಲಮ್ ಇರೋ ಏರಿಯಾದಲ್ಲಿ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಆ ಪ್ಲಾಂಟ್ ಅಲ್ಲಿ ಏನಾಗಿರುತ್ತೆ, ಡ್ರಾಟ್ ರೆಸಿಸ್ಟೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿರುತ್ತೆ. ಕೆಲವೊಂದು ಏರಿಯಾದಲ್ಲಿ ಏನಿರುತ್ತೆ, ಎನ್ರಿಚಸ್ ಸಾಯಿಲ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಇದ್ರೆ ಈಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಒಂದೇ ಪ್ಲಾಂಟ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ. ಆ ಎಲ್ಲಾ ಕ್ಯಾರೆಕ್ಟರ್ ಅನ್ನ ಸೆಲೆಕ್ಷನ್ ಮಾಡುವಂತದ್ದು, ಎಲ್ಲಾ ಪ್ಲಾಂಟ್ ಅನ್ನು ಕಲೆಕ್ಷನ್ ಮಾಡೋ ಪ್ರೊಸೆಸ್ ಯಾವ್ದ್ರಲ್ಲಿ ಬರುತ್ತೆ, ಜರ್ಮ್ ಪ್ಲಾಸಮ್ ಕಲೆಕ್ಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಪ್ಲಾಂಟ್ ಇಂಟ್ರೊಡಕ್ಷನ್. ಸೊ ಪ್ಲಾಂಟ್ ಇಂಟ್ರೊಡಕ್ಷನ್ ಮೀನ್ಸ್ ನೀವು ಆರ್ಟಿಫಿಷಿಯಲ್ ಒಂದು ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಆಗಿರ್ತಾರೆ, ಆ ಪ್ಲಾಂಟ್ ಅನ್ನ ಇನ್ನೊಂದು ಏರಿಯಾದಾಗೆ ಇಂಟ್ರೊಡ್ಯೂಸ್ ಮಾಡೋದು ಪ್ಲಾಂಟ್ ಇಂಟ್ರೊಡಕ್ಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಹೈಬ್ರಿಡೈಸೇಷನ್ ಪ್ರೊಸೆಸ್. ಸೊ ಹೈಬ್ರಿಡೈಸೇಷನ್ ಪ್ರೊಸೆಸ್ ನಿಂದ ಹೇಗೆ ಜೆನೆಟಿಕ್ ಕ್ರಿಯೇಷನ್ಸ್ ಮಾಡಬಹುದು ಅಂದ್ರೆ ಇಂಟರ್ ವೆರೈಟಲ್ ಆಗಿರೋದು, ಡಿಸ್ಟೆನ್ಸ್ ಆಗಿರೋದು,
ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಆಗಿರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಹೈಬ್ರಿಡೈಸೇಷನ್ ಮೆಥಡ್ ಇಂದ ಜೆನೆಟಿಕ್ ವೇರಿಯೇಷನ್ಸ್ ಅನ್ನು ನೀವು ಕ್ರಿಯೇಷನ್ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್ ಯಾವುದು? ಮ್ಯೂಟೇಷನ್. ಸೊ ಸರ್ಟನ್ ಮ್ಯೂಟಾಜೆನಿಕ್ ಏಜೆಂಟ್ ಇಂದ ನೀವು ಏನ್ ಮಾಡಬಹುದು? ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಬಹುದು. ಸೊ ಮ್ಯೂಟಾಜೆನಿಕ್ ಏಜೆಂಟ್ ಅಲ್ಲಿ ಹೆಚ್ಚಾಗಿ ಏನ್ ಮಾಡ್ತಾರೆ? ಕೆಮಿಕಲ್ ಮ್ಯೂಟಾಜೆನಿಕ್ ಏಜೆಂಟ್ ಅನ್ನು ಯುಟಿಲೈಸೇಷನ್ ಮಾಡ್ತಾರೆ. ಇನ್ ಸಮ್ ಕೇಸಸ್ ನಲ್ಲಿ ಏನ್ ಮಾಡ್ತಾರೆ? ರೇಡಿಯೇಷನ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ತಾರೆ. ರೇಡಿಯೇಷನ್ಸ್ ಅಲ್ಲಿ ಇಟ್ ಮೇ ಬಿ ಗ್ಯಾಮಾ ರೇಸ್ ಆಗಿರ್ಬೋದು, ಅಲ್ಫಾ ರೇಸ್ ಆಗಿರ್ಬೋದು, ಅಥವಾ ಬೀಟಾ ರೇಸ್ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ರೇಡಿಯೇಷನ್ಸ್ ಅನ್ನು ಯುಟಿಲೈಸೇಷನ್ ಮಾಡಿಕೊಂಡು ಮ್ಯೂಟೇಷನ್ಸ್ ಅನ್ನು ಕ್ರಿಯೇಷನ್ ಮಾಡಿ ಜೆನೆಟಿಕ್ ವೇರಿಯೇಷನ್ ಅನ್ನು ನಾವು ಕ್ರಿಯೇಷನ್ ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ ಪಾಲಿಪ್ಲಾಯ್ಡಿ. ಸೊ ಪಾಲಿಪ್ಲಾಯ್ಡಿ ಇಂದ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕ್ರೋಮೋಸೋಮ್ ಆರ್ ಡಬ್ಲಿಂಗ್ ದ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲ್ ಏನಾಗಿರುತ್ತೆ? ನೀವು ಒಂದು ಆಂಥರ್ ಇಂದ ನೀವು ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡಿದ್ರೆ ಟು ಟಿಶ್ಯೂ ಕಲ್ಚರ್ ಮೆಥಡ್ ಇಂದ. ಸೊ ಆಂಥರ್ಸ್ ಇಂದ ನೀವು ಪ್ಲಾಂಟ್ ಪ್ರೊಡಕ್ಷನ್ ಮಾಡಿದ್ರೆ ಅಂದ್ರೆ ಅದರಲ್ಲಿ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಸೊ ಒಂದು ಇಂಡಿವಿಜುವಲ್ಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಆ ಪ್ಲಾಂಟ್ ಅಲ್ಲಿ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಗಿರುತ್ತೆ, ಬಟ್ ರೆಸಿಸ್ಟೆನ್ಸ್ ಪವರ್ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಆರ್ಟಿಫಿಷಿಯಲಿ ಕ್ರೋಮೋಸೋಮ್ ಅನ್ನು ಡಬ್ಲಿಂಗ್ ಮಾಡ್ತೀವಿ. ಎನ್ ನಂಬರ್ ಆಫ್ ಕ್ರೋಮೋಸೋಮ್ ಇನ್ಕ್ರೀಸಿಂಗ್ ಟು 2n ನಂಬರ್ ಆಫ್ ಕ್ರೋಮೋಸೋಮ್. ಸೊ ಪಾಲಿಪ್ಲಾಯ್ಡಿಗೆ ಇನಿಷಿಯಲಿ ಕಾಲ್ಚಿಸಿನ್ ಎಂಬ ಕೆಮಿಕಲ್ ಅನ್ನು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರುವಂತದ್ದು ಸೋಮೋಕ್ಲೋನಲ್ ವೇರಿಯೇಷನ್ ಅಂಡ್ ಜೆನೆಟಿಕ್ ಇಂಜಿನಿಯರಿಂಗ್. ಸೋಮೋಕ್ಲೋನಲ್ ವೇರಿಯೇಷನ್ಸ್ ಅಲ್ಲಿ ಏನ್ ಬರುತ್ತೆ? ನೀವು ಪ್ಲಾಂಟ್ ಅನ್ನ ಥ್ರೂ ಸೀಡ್ಸ್ ನಿಂದ ಪ್ರೊಡಕ್ಷನ್ ಮಾಡೋದು, ಆರ್ಟಿಫಿಷಿಯಲಿ ವೆಜಿಟೇಟಿವ್ ರೀಸನ್ಸ್ ಇಂದ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಮಾಡೋದು ಸೋಮೋಕ್ಲೋನಲ್ ವೇರಿಯೇಷನ್ಸ್ ಅಲ್ಲಿ ಬರುತ್ತೆ. ಸೊ ಸೋಮೋಕ್ಲೋನಲ್ ವೇರಿಯೇಷನ್ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ ಟಿಶ್ಯೂ ಕಲ್ಚರ್ ಮೆಥಡ್ ಇಂದ ನೀವು ಏನ್ ಮಾಡೋದು? ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು? ಸೆಲೆಕ್ಷನ್. ಸೊ ಸೆಲೆಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ? ಐಡೆಂಟಿಫಿಕೇಶನ್ ಅಂಡ್ ಐಸೋಲೇಷನ್ಸ್ ಆಫ್ ಪ್ಲಾಂಟ್ ಹ್ಯಾವಿಂಗ್ ದಿ ಡಿಸೈರಬಲ್ ಕಾಂಬಿನೇಷನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂಡ್ ಗ್ರೋವಿಂಗ್ ದರ್ ಪ್ರೋಜೆನಿಸ್ ಈಸ್ ಕಾಲ್ಡ್ ಸೆಲೆಕ್ಷನ್. ಸೊ ಇನಿಷಿಯಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಪ್ಲಾಂಟ್ ಅಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಿರ್ತೀವಿ. ಸೊ ಆ ಜೆನೆಟಿಕ್ ವೇರಿಯೇಷನ್ಸ್ ಅನ್ನ ಕ್ರಿಯೇಷನ್ ಮಾಡಿದ್ದು ಪ್ಲಾಂಟ್ ಎಕ್ಸ್ಪ್ರೆಸ್ ಮಾಡಿದೆಯಾ ಇಲ್ವಾ ಕ್ಯಾರೆಕ್ಟರ್ ನ ಚೆಕ್ ಮಾಡೋದೆಲ್ಲಿ ಬರುತ್ತೆ? ಐಡೆಂಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ. ಸೊ ಚೆಕ್ ಮಾಡಿದ ನಂತರ ನಾವೇನ್ ಮಾಡ್ತೀವಿ? ಅದನ್ನ ಐಸೋಲೇಟ್ ಮಾಡ್ತೀವಿ, ಸೆಲೆಕ್ಷನ್ ಮಾಡ್ತೀವಿ ಅಥವಾ ಸಪರೇಟ್ ಮಾಡ್ತೀವಿ. ಅದು ಐಸೋಲೇಷನ್ ಪ್ರೊಸೆಸ್ ನಲ್ಲಿ ಬರುತ್ತೆ. ಸೊ ನಾವು ಕಂಬೈನ್ ಮಾಡಿದ ಕ್ಯಾರೆಕ್ಟರ್ ಒಂದೇ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆಯೋ ಇಲ್ವೋ ಹೇಳಿ ಚೆಕ್ ಮಾಡ್ಕೊಳ್ಳುವಂತ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್. ಸೊ ಸೆಲೆಕ್ಷನ್ಸ್ ಅಲ್ಲಿ ಇನಿಷಿಯಲಿ ಪೇರೆಂಟ್ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಪೇರೆಂಟ್ ಪ್ಲಾಂಟ್ ಇಂದ ಫಸ್ಟ್ ಜನರೇಷನ್ F1 ಜನರೇಷನ್ ಮೀನ್ಸ್ ದಟ್ ಪ್ರೋಜನಿಯನ್ನ ಅಗೇನ್ ಕಲ್ಟಿವೇಶನ್ ಮಾಡ್ತಾರೆ. ಅದರಲ್ಲೂ ಸೇಮ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆಯೋ ಇಲ್ಲಿ ಹೇಳಿ ಚೆಕ್ ಮಾಡ್ಕೊಂಡು ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡುವಂತ ಪ್ರೊಸೆಸ್ಗೆ ಸೆಲೆಕ್ಷನ್ ಹೇಳಿ ಕರೀತಾರೆ. ನೆಕ್ಸ್ಟ್ ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ ದಿ ಫಿನೋಟೈಪ್, but marker assisted selection is based on the genotype of the trait. So initially selection is mainly based on the phenotypic conditions. So phenotypic conditions ಅಲ್ಲಿ yielding capacity. So yielding ಏನಾಗಿರುತ್ತೆ? ಕಂಪೇರ್ ಟು ಪೇರೆಂಟ್ ಪ್ಲಾಂಟ್ ಗೆ ಕಂಪೇರ್ ಮಾಡಿದ್ರೆ ನೀವು ಜೆನೆಟಿಕ್ ಕ್ರಿಯೇಷನ್ ಮಾಡಿದ ಪ್ಲಾಂಟ್ ಅಲ್ಲಿ yielding ಹೆಚ್ಚಿದೆ ಅಂತ ಹೇಳ್ಬಿಟ್ರೆ ನಾವು ವೇರಿಯೇಷನ್ ಕ್ರಿಯೇಷನ್ ಮಾಡಿದ್ದು ಕರೆಕ್ಟ್ ಆಗಿದೆ ಹೇಳಿ ಅರ್ಥ. ಅದೇ ರೀತಿ ಜಿನೋಟೈಪಿಕಲಿ ಏನ್ ಮಾಡ್ತಾರೆ? ಕೆಲವೊಂದು ಪ್ಲಾಂಟ್ ಅಲ್ಲಿ ವೇರಿಯೇಷನ್ ಕ್ರಿಯೇಷನ್ ಆಗಿದೆ ಹೇಳಿ ಚೆಕ್ ಮಾಡ್ತಾರೆ. ಸೊ ಜಿನೋಟೈಪಿಕಲ್ ವೇರಿಯೇಷನ್ಸ್ ಅನ್ನು ಚೆಕ್ ಮಾಡೋದು ಹೇಗಂದ್ರೆ ಥ್ರೂ ಸೀಕ್ವೆನ್ಸಿಂಗ್ ಆಫ್ ಜೀನ್ ಆಗಿರ್ಬೋದು ಅಥವಾ ನಿಮ್ದು ಡಿಫ್ರೆಂಟ್ ಜಿನೋಟೈಪಿಕ್ ಮೆಥಡ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ವೇರಿಯಸ್ ಮೆಥಡ್ಸ್ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಸೆಲೆಕ್ಷನ್. ಸೊ ಎಫಿಷಿಯನ್ಸಿ ಆಫ್ ಸೆಲೆಕ್ಷನ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ವೇರಿಯಸ್ ಮೆಥಡ್ಸ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ನೆಕ್ಸ್ಟ್ ಸೆಲೆಕ್ಷನ್ ಫೈನಲಿ yields improved lines, strains or population. So final result of selections ಏನಾವುದು? highly improved lines, so or strains or populations ಅನ್ನು ನೀವು ಗೇನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸ್ಟೆಪ್ ಇವ್ಯಾಲ್ಯೂಯೇಷನ್. ಸೊ ಇವ್ಯಾಲ್ಯೂಯೇಷನ್ ಏನು ಬರುತ್ತೆ? ನ್ಯೂಲಿ ಸೆಲೆಕ್ಟೆಡ್ ಪಾಪ್ಯುಲೇಷನ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಫಾರ್ yield and other traits and their performance is compared with the existing best varieties is called check. ಸೊ ಇನಿಷಿಯಲಿ ಇವ್ಯಾಲ್ಯೂಷನ್ಸ್ ಅಲ್ಲಿ ಏನ್ ಮಾಡ್ತಾರೆ? ನೀವು ಸೆಲೆಕ್ಷನ್ ಮಾಡಿದ ಪ್ಲಾಂಟ್ ಅನ್ನ ಕಂಟಿನ್ಯೂಸ್ ಆಗಿ 3 to 4 years ವರೆಗೆ ಕಲ್ಟಿವೇಶನ್ ಮಾಡ್ತಾರೆ. ಸೊ ಕಲ್ಟಿವೇಶನ್ ಮೇನ್ಲಿ ಡಿಪೆಂಡಿಂಗ್ ಆನ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಇಟ್ ಮೇ ಬಿ ಸೇಮ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆರ್ ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಆರ್ ಸೇಮ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಆರ್ ಡಿಫರೆಂಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ಒಂದು ಪ್ಲಾಂಟ್ ಅನ್ನ ಕಂಟಿನ್ಯೂಸ್ ಆಗಿ 3 to 4 year ಅವರಿಗೆ ಗ್ರೋ ಮಾಡೋದ್ರಿಂದ ನಾವು ಕ್ರಿಯೇಟ್ ಮಾಡಿದ ಜೆನೆಟಿಕ್ ವೇರಿಯೇಷನ್ಸ್ ಆ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದ್ವಿ ಅಲ್ವ ಹೇಳಿ ಪ್ರೋಜೆನಿಸ್ ಥ್ರೂ ಅಥವಾ ಜನರೇಷನ್ ಟು ಜನರೇಷನ್ ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡಿದಾಗ ಏನ್ ಮಾಡ್ತೀವಿ? ಚೆಕ್ ಮಾಡೋದನ್ನ ರಿಸಲ್ಟಿಂಗ್ ಹೇಗೆ ಮಾಡ್ತೀವಿ ಅಂದ್ರೆ ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ ಹೇಗೆ ಮಾಡ್ತೀವಿ? ಆಲ್ರೆಡಿ ಬೆಸ್ಟ್ ವೆರೈಟೀಸ್ ಯಾವ್ದು ಪ್ರೆಸೆಂಟ್ ಇದೆ ಆ ಬೆಸ್ಟ್ ವೆರೈಟಿಯಿಂದ ಹೇಗೆ ಈ ನಾವು ಪ್ರೊಡಕ್ಷನ್ ಮಾಡಿದ ವೆರೈಟಿ ಡಿಫ್ರೆಂಟ್ ಇದೆ ಹೇಳಿ ಚೆಕ್ ಮಾಡೋದು ಯಾವ್ದ್ರಲ್ಲಿ ಬರುತ್ತೆ? ಇವಾಲ್ಯೂಷನ್ ಪ್ರೊಸೆಸ್ ನಲ್ಲಿ ಬರುತ್ತೆ. ಸೊ ಸ್ಟೆಪ್ ವೈಸ್ ಪ್ರೊಸೆಸ್. ಸೊ ಸ್ಟೆಪ್ ವೈಸ್ ಪ್ರೊಸೆಸ್ ಹೇಳಿ ಯಾಕೆ ಕರೀತಾರೆ ಅಂದ್ರೆ ಕಂಟಿನ್ಯೂಸ್ಲಿ 3 to 4 year ಅವರಿಗೆ ಪ್ರೊಸೀಜರ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಕೆಲವೊಂದು ಏನಾಗಿರುತ್ತೆ? ನೀವು ಹರ್ಬಿಯೇಸಿಯಸ್ ಪ್ಲಾಂಟ್ಸ್, ಸೊ ಇನಿಷಿಯಲಿ ಗ್ರಾಮಿನೇಸಿ ಮೆಂಬರ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ತೀವಿ ಅಥವಾ ಪ್ಯಾಪಿಲೋನೇಸಿ ಮೆಂಬರ್ ಅನ್ನ ತಗೊಳ್ತೀರಿ ಅಂದ್ರೆ 3 to 4 ಜನರೇಷನ್ಸ್ ಅಥವಾ ನಿಮ್ದು 6 to 7 ಜನರೇಷನ್ ಏನ್ ಮಾಡೋದು
2 to 3 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಬಟ್ ನೀವು ವುಡಿ ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಸೊ ವುಡಿ ಪ್ಲಾಂಟ್ ಅಲ್ಲಿ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಇಂದ ರಿಪ್ರೊಡಕ್ಟಿವ್ ಸ್ಟೇಜ್ ಅಟೈನ್ ಆಗ್ಲಿಕ್ಕೆ ತುಂಬಾ ಇಯರ್ ತಗೊಳುತ್ತೆ. ಸೊ ಇಟ್ ಮೇ ಬಿ 3 to 4 ಇಯರ್ ಆಗಿರುತ್ತೆ ಅಥವಾ 5 to 6 ಇಯರ್ಸ್ ಆಗಿರುತ್ತೆ. ಸೊ ಹೀಗೆ ಇಯರ್ಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸ್ಟೆಪ್ ವೈಸ್ ಪ್ರೊಸೆಸ್ ಹೇಳಿ ಕರೀತಾರೆ. ನೆಕ್ಸ್ಟ್, ಕಂಡಕ್ಟೆಡ್ ಅಟ್ ಸೆವರಲ್ ಲೊಕೇಶನ್ಸ್ ಆಫ್ 3 to or more years. ಸೊ ಇವಾಲ್ಯೂಷನ್ಸ್ ಏನ್ ಮಾಡ್ತಾರೆ, ಸೆವರಲ್ ಲೊಕೇಶನ್ಸ್. ಸೊ ಸೆವರಲ್ ಲೊಕೇಶನ್ಸ್ ಏನಿರುತ್ತೆ, ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಕೆಲವೊಂದು ಏರಿಯಾದಲ್ಲಿ ಏನ್ ಮಾಡ್ತಾರೆ, ಟೆಂಪರೇಚರ್ ಜಾಸ್ತಿ ಇರೋ ಏರಿಯಾನ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಲೈಟ್ ಇಂಟೆನ್ಸಿಟಿ ವೇರಿಯೇಷನ್ಸ್ ಇರೋ ಏರಿಯಾನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಕಂಟಿನ್ಯೂಸ್ಲಿ 3 or more year. ಸೊ ಒಂದು ಪ್ಲಾಂಟ್ ಬ್ರೀಡಿಂಗ್ ವೆರೈಟಿನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ 3 to 4 ಇಯರ್ ಅವರಿಗೆ ಇವಾಲ್ಯೂಷನ್ ಮಾಡಿ ಚೆಕ್ ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಯಾವ್ದು ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಇಟ್ ಕನ್ಸಿಸ್ಟ್ ಆಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕ್ವಾಲಿಟಿ ಸೀಡ್ಸ್ ಆಫ್ ರಿಲೀಸ್ಡ್ ಅಂಡ್ ನೋಟಿಫೈಡ್ ವೆರೈಟಿ. ಸೊ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ನೀವು 3 ಸ್ಟೆಪ್ಸ್ ಅಲ್ಲಿ ಏನು ವೇರಿಯೇಷನ್ಸ್ ಅನ್ನ ಮಾಡಿರ್ತೀರ, ವೇರಿಯೇಷನ್ ಆದ ನಂತರ ಆ ಪ್ಲಾಂಟ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ, ಸೆಲೆಕ್ಟ್ ಆದ ನಂತರ ಇವಾಲ್ಯೂಷನ್ ಮಾಡಿರ್ತಾರೆ. ಸೊ ಒಂದು ಪ್ಲಾಂಟ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ ನಮಗೆ ಬೇಕಾದ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ ಆ ಪ್ಲಾಂಟ್ ಅನ್ನ ಲಾರ್ಜ್ ನಂಬರ್ ಅಲ್ಲಿ ಪ್ರೊಡಕ್ಷನ್ ಮಾಡುತ್ತೆ, ಯಾಕಂದ್ರೆ ಇಕನಾಮಿಕಲಿ ವ್ಯಾಲ್ಯೂಯಬಲ್ ಪ್ರೆಸೆಂಟ್ ಇರುತ್ತೆ. ಸೊ ಈಲ್ಡಿಂಗ್ ಕೆಪಾಸಿಟಿ ಆಗಿರುತ್ತೆ, ರೆಸಿಸ್ಟೆನ್ಸ್ ವೆರೈಟಿನ ಪ್ಲಾಂಟ್ ಗೇರ್ ಮಾಡ್ಕೊಂಡಿರುತ್ತೆ. ಸೊ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬರುತ್ತೆ. ಬಟ್ ಲಾರ್ಜ್ ಸ್ಕೇಲ್ ಏನು ಡಿಪೆಂಡಿಂಗ್ ಆನ್ ದಿ ಕ್ವಾಲಿಟಿ ಆಫ್ ದಿ ಸೀಡ್. ಸೊ ನೀವು ಪ್ರೊಡಕ್ಷನ್ ಮಾಡ್ತಿರೋ ಲಾರ್ಜ್ ಸ್ಕೇಲ್ ಅಂದ್ರೆ ಕ್ವಾಲಿಟಿ ಪ್ರೆಸೆಂಟ್ ಇರಲೇಬೇಕು. ನೆಕ್ಸ್ಟ್ ಒನ್ ಇಸ್ ನೋಟಿಫೈಡ್ ವೆರೈಟಿ. ಸೊ ಇನಿಷಿಯಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರ್ಬೇಕು, ವೆರೈಟಿನ ಮೆನ್ಷನ್ ಮಾಡಲೇಬೇಕು. ವೆರೈಟಿ ಮೆನ್ಷನ್ ಮಾಡಿ ಅದ್ರ ಮೇಲೆ ಲೇಬ್ಲಿಂಗ್ ಕೊಡಬೇಕು. ಸೊ ಈ ವೆರೈಟಿ ಸೊ ಯಾವ ಕ್ಯಾರೆಕ್ಟರ್ನ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆಯೋ, ಈಲ್ಡಿಂಗ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆಯೋ, ಅಥವಾ ಯಾವ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಗ್ರೋ ಮಾಡಬಹುದು, ಅಥವಾ ಟೆಂಪರೇಚರ್ ಯಾವ ರೀತಿ ವೇರಿಯೇಷನ್ಸ್ ಆದ್ರೂ ಗ್ರೋ ಮಾಡಬಹುದು ಹೇಳಿ ನೀವು ಅದ್ರ ಮೇಲೆ ನೋಟಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಬರುವಂಥದ್ದು ಸೀಡ್ ಪ್ರೊಡಕ್ಷನ್ ಈಸ್ ಯೂಶುವಲಿ ಡನ್ ಬೈ ದಿ ಸೀಡ್ ಪ್ರೊಡಕ್ಷನ್ ಏಜೆನ್ಸೀಸ್ ಇನ್ ಎ ಸ್ಟೆಪ್ ವೈಸ್ ಮ್ಯಾನರ್ ಅಂಡ್ ಸೀಡ್ ಈಸ್ ಸರ್ಟಿಫೈಡ್ ಬೈ ದಿ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ. ಸೊ ಇನಿಷಿಯಲಿ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಸೊ ಮಲ್ಟಿಪ್ಲಿಕೇಶನ್ ಯಾವ್ದ್ರ ಥ್ರೂ ಮಾಡ್ತಾರೆ, ಡಿಫ್ರೆಂಟ್ ಏಜೆನ್ಸೀಸ್. ಸೊ ಡಿಫ್ರೆಂಟ್ ಏಜೆನ್ಸೀಸ್ ಮೀನ್ಸ್ ಕಂಪನೀಸ್. ಸೊ ಕಂಪನೀಸ್ ಥ್ರೂ ಸೀಡ್ಸ್ ಅನ್ನ ನೀವು ಪ್ರೊಡಕ್ಷನ್ ಮಾಡ್ತೀರಾ. ಆ ಪ್ರೊಡಕ್ಷನ್ ಆದ ಎಲ್ಲಾ ಸೀಡ್ಸ್ಗೂ ಸೀಡ್ ಸರ್ಟಿಫಿಕೇಶನ್. ಸೊ ಸೀಡ್ ಸರ್ಟಿಫಿಕೇಶನ್ ಅನ್ನ ಮಾಡಲೇಬೇಕು. ಸೊ ಸೀಡ್ ಸರ್ಟಿಫಿಕೇಶನ್ ಮಾಡಲಿಕ್ಕೆ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಪ್ರೆಸೆಂಟ್ ಇದೆ. ಸೊ ಇಟ್ ಮೇ ಬಿ ಸ್ಟೇಟ್ ಆರ್ಗನೈಸೇಷನ್ ಆಗಿರೋದು, ಸೆಂಟ್ರಲ್ ಆರ್ಗನೈಸೇಷನ್ ಆಗಿರೋದು. ಸೊ ಆ ಆರ್ಗನೈಸೇಷನ್ ಥ್ರೂ ಸೀಡ್ಸ್ ಅನ್ನ ನೀವು ಏನ್ ಮಾಡ್ತೀವಿ, ಸರ್ಟಿಫೈ ಮಾಡಿ ಅದನ್ನ ಮಲ್ಟಿಪ್ಲಿಕೇಶನ್, ಫರ್ದರ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಅನ್ನ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಡಿಸ್ಟ್ರಿಬ್ಯೂಷನ್. ಸೊ ಡಿಸ್ಟ್ರಿಬ್ಯೂಷನ್ ಏನ್ ಬರುತ್ತೆ, ಸರ್ಟಿಫೈಡ್ ಸೀಡ್ಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಕ್ರಾಪ್ ಇವಾಲ್ಯೂಷನ್. ಸೊ ಇನಿಷಿಯಲಿ ಮಲ್ಟಿಪ್ಲಿಕೇಶನ್ ಮಾಡಿರ್ತಾರೆ, ಆ ಮಲ್ಟಿಪ್ಲಿಕೇಶನ್ ಮಾಡಿದ ಸೀಡ್ಸ್ ಅನ್ನ ಫಾರ್ಮರ್ಸ್ಗೆ ಕಲ್ಟಿವೇಶನ್ ಪ್ರೊಸೆಸ್ಗೆ ಕೊಡುವಂಥದ್ದೇ ಡಿಸ್ಟ್ರಿಬ್ಯೂಷನ್ ಆಕ್ಟಿವಿಟೀಸ್. ನೆಕ್ಸ್ಟ್ ದಿಸ್ ಆಕ್ಟಿವಿಟಿ ಇನ್ಕ್ರೀಸಿಂಗ್ ಇಕಾನಮಿಕ್ ಬೆನಿಫಿಟ್ಸ್ ಬೈ ಎನ್ಹಾನ್ಸ್ಮೆಂಟ್, ಸ್ಟೇಬಲ್ ಪ್ರೊಡಕ್ಷನ್, superior produce, lower cost. ಸೊ ಇನಿಷಿಯಲಿ ಎನ್ಹಾನ್ಸ್ಮೆಂಟ್. ಸೊ ಇನಿಷಿಯಲಿ ಈಲ್ಡಿಂಗ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು ಅಥವಾ ಈಲ್ಡ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಮಾಡೋದು. ಸ್ಟೇಬಲ್ ಪ್ರೊಡಕ್ಷನ್. ಸೊ ಸ್ಟೇಬಲ್ ಪ್ರೊಡಕ್ಷನ್ಸ್ ಅಲ್ಲಿ ಏನಾಗಿರುತ್ತೆ, ವೈಲ್ಡ್ ವೆರೈಟೀಸ್ ಅಲ್ಲಿ ನೀವು ಡಿಫ್ರೆಂಟ್ ಇಯರ್ ಬೈ ಇಯರ್ ಕಲ್ಟಿವೇಶನ್ ಮಾಡ್ತಾ ಹೋದಾಗಿರುತ್ತೆ. ಈಲ್ಡಿಂಗ್ ಕೆಪಾಸಿಟಿ ಡಿಕ್ರೀಸ್ ಆಗಿರ್ಬೋದು ಅಥವಾ ನಿಮ್ದು ರೆಸಿಸ್ಟೆನ್ಸ್ ಪವರ್ ಡಿಕ್ರೀಸ್ ಆಗೋ ಚಾನ್ಸಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಪ್ಲಾಂಟ್ ಬ್ರೀಡಿಂಗ್ ಟು ಪ್ರೊಡಕ್ಷನ್ ಮಾಡಿದ ಪ್ಲಾಂಟರ್ಸ್ ಏನಿರುತ್ತೆ, ಸೊ ಸ್ಟೇಬಲ್ ಪ್ರೊಡಕ್ಷನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಎಲ್ಲ ಇಯರ್ಸ್ ನಲ್ಲೂ ಸೇಮ್ ಪ್ರೊಡಕ್ಟಿವಿಟಿ ರೇಟು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸುಪೀರಿಯರ್ ಪ್ರೊಡ್ಯೂಸ್. ಸೊ ಸುಪೀರಿಯರ್ ಪ್ರೊಡ್ಯೂಸ್ ನಲ್ಲಿ ಏನಾಗಿರುತ್ತೆ, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಗ್ರೇನ್ ಆಗಿರ್ಬೋದು ಅಥವಾ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಸೀಡ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು. ಸೊ ಈ ರೀತಿ ಸುಪೀರಿಯರ್ ಪ್ರಾಡಕ್ಟ್ ನಾವು ಏನ್ ಮಾಡಬಹುದು, ಪ್ಲಾಂಟ್ ಬ್ರೀಡಿಂಗ್ ಪ್ರೊಸೆಸ್ ನಿಂದ ಪ್ರೊಡ್ಯೂಸ್ ಆದ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಮಾಡಬಹುದು. ಲೋವರ್ ಕಾಸ್ಟ್. ಸೊ ಲೋವರ್ ಕಾಸ್ಟ್ ಅಲ್ಲಿ ಏನಾಗಿರುತ್ತೆ,